ಕೋಲ್ ಇಂಡಿಯಾ ಲಿಮಿಟೆಡ್‌ನವರು ಉದ್ಯೋಗಿಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. 640 ಹುದ್ದೆಗಳು ಖಾಲಿ ಇರುತ್ತೆ. ಸ್ಯಾಲರಿ ನೋಡೋದಾದ್ರೆ 50,000ದಿಂದ 1,60,000 ರೂಪಾಯಿ ತನಕ ಇರುತ್ತೆ ಪರ್ ಮಂತ್‌ಗೆ. ಯಾವ ಹುದ್ದೆ ಖಾಲಿ ಇರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಲಿಮಿಟ್ ಏನಿರಬೇಕು, ಹೇಗೆ ಅಪ್ಲಿಕೇಶನ್ನ ಹಾಕಬೇಕು ಮತ್ತೆ ಉದ್ಯೋಗ ಸ್ಥಳ ಎಲ್ಲಿರುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಕೋಲ್ ಇಂಡಿಯಾ ಲಿಮಿಟೆಡ್ನವರು 640 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಉದ್ಯೋಗ ಸ್ಥಳ ಆಲ್ ಇಂಡಿಯಾದಲ್ಲಿ ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದರೆ, ಮೈನಿಂಗ್ ಹುದ್ದೆ 263 ಖಾಲಿ ಇದೆ. ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ 91 ಹುದ್ದೆ ಖಾಲಿ ಇದೆ. ಎಲೆಕ್ಟ್ರಿಕಲ್ ನಲ್ಲಿ 102 ಹುದ್ದೆ ಖಾಲಿ ಇದೆ. ಮೆಕ್ಯಾನಿಕಲ್ನಲ್ಲಿ 104 ಹುದ್ದೆ ಖಾಲಿ ಇದೆ. ಸಿಸ್ಟಮ್ ಹುದ್ದೆ 41 ಖಾಲಿ ಇದೆ. E&T ಹುದ್ದೆ 39 ಖಾಲಿ ಇದೆ. ಇದಿಷ್ಟು ಹುದ್ದೆಗಳು ಖಾಲಿ ಇದೆ. ಇದು ಮ್ಯಾನೇಜ್ಮೆಂಟ್ ಟ್ರೈನೀಸ್ ಹುದ್ದೆಗಳು, ಅದನ್ನು ನೆನ್ಪಿಟ್ಕೊಳ್ಳಿ. ವಿಡಿಯೋನ ನೀವು ಯಾವುದೇ ಕ್ಷಣದಲ್ಲಿ ಕೂಡ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಬೋದು ನಿಮ್ಮ ರೆಫರೆನ್ಸ್ಗೆ ಯಾವ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಕ್ಕಿಂತ ಮುಂಚೆ ಹಲವಾರು ಜನ ವಿಡಿಯೋನ ನೋಡ್ತೀರಾ, ಆದರೆ ಲೈಕ್ ಮಾಡಲ್ಲ. ಲೈಕ್ ಮಾಡಿ ವಿಡಿಯೋನ, ಹಲವಾರು ಜನರಿಗೆ ವಿಡಿಯೋ ತಲುಪತ್ತೆ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದರೆ ಅಂಥವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. E&T ಹುದ್ದೆಗೆ BE BTech ಅಥವಾ BSc ಆಗಿರಬೇಕು. ಸಿಸ್ಟಮ್ ಹುದ್ದೆಗೆ BE BTech ಆಗಿರಬೇಕು. ಅದರಲ್ಲಿ ಅಂತ ಹೇಳಿದರೆ CSC ಅಥವಾ IT-ನಲ್ಲಾಗಿರಬೇಕು ಅಥವಾ MCA ಆಗಿರಬೇಕು. ಮೆಕ್ಯಾನಿಕಲ್ ಹುದ್ದೆಗೆ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಎಲೆಕ್ಟ್ರಿಕಲ್ ಹುದ್ದೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಸಿವಿಲ್ ಹುದ್ದೆಗೆ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಮೈನಿಂಗ್ ಹುದ್ದೆಗೆ ಡಿಗ್ರಿ ಆಗಿರಬೇಕು ಮೈನಿಂಗ್ ಇಂಜಿನಿಯರಿಂಗ್ ಅಲ್ಲಿ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ವಯೋಮಿತಿಯನ್ನು ನೋಡಿದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30 ವರ್ಷ. 18ರಿಂದ 30 ವರ್ಷದವರು ಅಪ್ಲಿಕೇಶನ್ನ ಹಾಕಬಹುದು. ಕೆಲವೊಂದು ಕೆಟಗರಿ ಅವರಿಗೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ ಕೆಟಗರಿ ಎಷ್ಟು ಅಂತ ನೋಡೋಣ. OBC ಅವರಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. PWD ಅಂದರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂಥವರಿಗೆ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ 10 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. PWD ಆಗಿ OBC ಕ್ಯಾಂಡಿಡೇಟ್ಸ್ ಆಗಿದ್ರೆ 13 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. PWD ಕ್ಯಾಂಡಿಡೇಟ್ಸ್ SC ST ಕ್ಯಾಟಗರಿಗೆ ಬಿಲಾಂಗ್ ಆದರೆ ಅವರಿಗೆ 15 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST ಮತ್ತು PWBD ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು ಎಂಪ್ಲಾಯೀಸ್ ಆಫ್ ಕೋಲ್ ಇಂಡಿಯಾ ಲಿಮಿಟೆಡ್, ಮುಂಚೆ ಏನಾದರೂ ನೀವು ಎಂಪ್ಲಾಯಿ ಆಗಿದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ನಲ್ಲಿ ಅಂಥವರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ 1,180 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಕಟ್ಟಬೇಕಾಗತ್ತೆ. ಸ್ಯಾಲ್ರಿ 50,000ದಿಂದ 1,60,000 ರೂಪಾಯಿ ಇರುತ್ತೆ ಪರ್ ಮಂತಿಗೆ ಸ್ಯಾಲ್ರಿ. ಇದು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನಿಮ್ಮ ಗೇಟ್ ಸ್ಕೋರ್ ಪ್ರಕಾರ, ಗೇಟ್ 2024 ನೀವು ಎಕ್ಸಾಮ್ ಬರ್ತಿರ್ಬೇಕಾಗತ್ತೆ. ಅದರ ಸ್ಕೋರ್ ಪ್ರಕಾರ ನಿಮ್ಮ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದಮೇಲೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕೋಬೇಕು. ಓಪನ್ ಆಗಿ ಡೇಟು ನೋಡೋದಾದರೆ 29/10/2024 ಅಂದರೆ 29 ಅಕ್ಟೋಬರಿಗೆ ಓಪನ್ ಆಗಿದೆ. ಕೊನೆಯ ದಿನಾಂಕ 28 ನವೆಂಬರ್ 2024 ಇರುತ್ತೆ. ಅಫಿಷಿಯಲ್ ನೋಟಿಫಿಕೇಷನ್ PDF ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಇದು ವೆಬ್ಸೈಟ್ನ ಅಡ್ರೆಸ್ಸು. ಇಲ್ಲಿಂದ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಪ್ಲಿಕೇಶನ್ಗೆ. ಇದನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು coalindia.in. ಇದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕ್ವಶನ್ಸ್ ಇದ್ದರೆ ಕೇಳ್ಕೋಬೋದು. ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ. ಇದನ್ನು ಕೂಡ ನಾನು ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ಒಂದ್ಸಲಿ ಹೇಳ್ತೀನಿ. 9477011380 ಈ ನಂಬರಿಗೆ ಕಾಲ್ ಮಾಡಿ ಡೌಟ್ಸ್ ಕ್ಲಿಯರಿಫೈ ಮಾಡ್ಕೋಬೋದು.
ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಏನಾದ್ರು ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.